ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಪಾರಿವಾಳ ಅಂದರೆ ತುಂಬ ಪ್ರೀತಿ. ಯಾವ ಥರ ಮಕ್ಳಿಗೆ ನೋಡ್ಕೊಳ್ತಾರೆ ಆ ಥರ ಪಾರಿವಾಳನ ನೋಡ್ಕೊತಾರೆ. ಇವ್ರಿಗೆ ಆನಿಮಲ್ಸ್ ಇರಲಿ, ಬರ್ಡ್ಸ್ ಇರಲಿ, ಒಂದು ಪ್ರೀತಿ ಯಾವ ಥರ ಅಂತ ಹೇಳಿದ್ರೆ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಆ ಥರ ಪ್ರೀತಿ. ಇವರು ಕುದುರೆನೂ ಸಾಕಿದ್ದಾರೆ, ಕ್ಯಾಟ್ಸ್ ಬೆಕ್ಕುಗಳನ್ನೂ ಸಾಕಿದ್ದಾರೆ, ಆ ಥರ ಮಾಡ್ತಾರೆ. ಮತ್ತು ಯಾವ ಥರ ಅಂತ ಹೇಳಿದ್ರೆ ಇವರು ಚಿಕ್ಕ ವಯಸ್ಸು ಸುಮಾರು ಒಂದು 5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. 5 ವರ್ಷದಿಂದ 2 ಬರ್ಡ್ ಇಟ್ಕೊಂಡಿದ್ರು. ಆ ಬರ್ಡ್ನ ಇವರು ಪ್ರೀತಿಸಿಬಿಟ್ಟು ಇವತ್ತು ಸುಮಾರು ಒಂದು 200 ಬರ್ಡ್ಸ್ ತನಕ ಮಾಡಿದ್ದಾರೆ. ಒಂದು ಬರ್ಡ್ ಬಂದುಬಿಟ್ಟು ಸುಮಾರು 2 ಲಕ್ಷ 3 ಲಕ್ಷಗೆ ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ ಅಲ್ಲೋಗಿ ಪರ್ಚೇಸ್ ಮಾಡಿದ್ದಾರೆ. ಇದೇ ನನ್ನ ಕಣ್ಣಿಂದ ನಾನು ನೋಡಿದ್ದೀನಿ, ಜೊತೆಯಲ್ಲಿ ಹೋಗಿದ್ದೀನಿ, ತೊಗೊಂಡು ಬಂದಿದ್ದೀನಿ ಅಂತ ಸರ್. ಅದೇ ಒಂದು ನೆಕ್ಸ್ಟ್ ಲೆವೆಲೇ ಇರುತ್ತೆ ಸರ್. ಆ ಖುಷಿ ಏನಂದರೆ ಯಾರು ಸಾಕ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಜಸ್ಟ್ ನೋಡ್ಬೋದು. ಆದರೆ ನೋಡಿ, ನಾವು ಪೆಟ್ರೋಲ್ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ನಮ್ಮ ಮನುಷ್ಯರು ನಮ್ಮ ಮೈಂಡ್ ಸೆಟ್ ಇದ್ದೂ ನಾವು ಬರೋಕ್ಕಾಗಲ್ಲ. ಆ ಪಕ್ಷಿ ಏನಂತ ಹೇಳಿದ್ರೆ ಇವ್ರ ನ್ಯಾವಿಗೇಷನ್ ಇರಲ್ಲ, ಏನಿರಲ್ಲ, ನೆಟ್ವರ್ಕ್ ಇರಲ್ಲ, ಏನಿಲ್ಲ. ಆದರೂ 1000 ಕಿಲೋಮೀಟ್ರಿಂದ ಇದು ಮನೆಗೆ ಸೇರುತ್ತೆ ಬಂದು. ಅದು ಎಷ್ಟಂತ ಹೇಳಿದ್ರೆ ಸುಮಾರು ಎಷ್ಟು ಸ್ಪೀಡ್ ಅದು ರಾತ್ರಿ ಆಡಲ್ಲ, ರಾತ್ರಿ ಫ್ಲೈ ಮಾಡಲ್ಲ. ಆದರೆ ಡೇ ಟೈಮ್ನಲ್ಲಿ ಜಸ್ಟ್ 28 ಅವರ್ಸ್ನಲ್ಲಿ ಆಲ್ಮೋಸ್ಟ್ ಏರ್ ಡಿಸ್ಟೆನ್ಸ್ 1000 ಕಿಲೋಮೀಟ್ರ್ ಆಡ್ಕೊಂಡು ಬಂದಿದೆ ಅಂದರೆ ಆಶ್ಚರ್ಯನೇ ಆಗುತ್ತೆ ಸರ್. ಇದು ಜಸ್ಟ್ ಸೆಕೆಂಡ್ ಟೈಮ್ ಸರ್. ಸೆಕೆಂಡ್ ಟೈಮ್ಗೆ ಇಷ್ಟು ನಮಗೆ ಇದು ಸಿಕ್ಕಿದೆ, ಫಲಿತಾಂಶ ಸಿಕ್ಕಿದೆ ಅಂದರೆ ಆಶ್ಚರ್ಯನೇ ಸರ್. ಏನಂದರೆ ಸುಮಾರು 20 ವರ್ಷ 30 ವರ್ಷದಿಂದ ಜನ ಇದು ಮಾಡ್ತಾಯಿದ್ದಾರೆ. ಆದರೂ ನಮ್ಮ ಬರ್ಡ್ಸ್ ಏನಾಗಿದೆ ಅಂದರೆ ಜಸ್ಟ್ 2 ಇಯರ್ಸ್ನಲ್ಲಿ ನಮಗೆ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಸರ್. ಕಷ್ಟಪಡ್ಬೇಕು ಸರ್. ಕಷ್ಟ ಅಂದರೆ ನಾವು ಬರ್ಡ್ಸ್ಗೆ ಆ ಥರ ನೋಡ್ಕೊತೀರಿ, ಆ ಥರ ಟ್ರೈನಿಂಗ್ ಕೊಡ್ತೀರಿ. ಸೊ ಪ್ರೀತಿಸಬೇಕು ಸರ್. ಮೋಸ್ಟ್ ಏನಂತ ಹೇಳಿದ್ರೆ ನಮ್ಮ ಮಕ್ಳ ಥರ ನೋಡ್ಕೊತೀರಿ ಸರ್. ಮಕ್ಳಿಗೆ ಯಾವ ಥರ ಪ್ರೀತಿ ಕೊಡ್ತೀರಿ, ಬರ್ಡ್ಸ್ಗೂ ಅಷ್ಟೇ, ನಾವು ಆನಿಮಲ್ಸ್ಗೂ ಅಷ್ಟೇ ಆ ಥರ ಪ್ರೀತಿಸ್ತೀರಿ ಸರ್. ನಾವು ಆ ಥರ ಟ್ರೈನಿಂಗು ಕೊಡ್ತೀರಿ. ಏನಂತ ಹೇಳಿದ್ರೆ ನಾವು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ನೋಡಲ್ಲ, ಹೋಗಿ ಬರ್ಡ್ಸ್ಗೆ ಟ್ರೈನಿಂಗ್ ಕೊಡ್ತೀರಿ. ಯಾಕಂದರೆ ರಾತ್ರಿ 3 ಗಂಟೆಗೆ ಏನಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಅರ್ಲಿ ಮಾರ್ನಿಂಗ್ 7 ಗಂಟೆಗೆ ನಾವು ಬರ್ಡ್ಸ್ ರಿಲೀಸ್ ಮಾಡಿದ್ರೆ ಇದು ಆಲ್ಮೋಸ್ಟ್ ನಾವು ಟ್ರೈನಿಂಗ್ ಯಾವ ಥರ ಕೊಡ್ತೀರಿ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ 30 ಕಿಲೋಮೀಟರ್ಸಿಂದ ಸ್ಟಾರ್ಟ್ ಮಾಡ್ತೀರಿ. 30 ಕಿಲೋಮೀಟರ್ಸ್ ಹೋಗಿ ಬರ್ಡ್ ಅಲ್ಲಿಂದ ರಿಲೀಸ್ ಮಾಡ್ತೀರಿ. ಅಲ್ಲಿ ರಿಲೀಸ್ ಮಾಡಿದ್ರೆ ಜಸ್ಟ್ 30 ಕಿಲೋಮೀಟರ್ಸ್ ಇದು 10 ಮಿನಿಟ್ಸ್ನಲ್ಲಿ ಬರುತ್ತೆ. ಮತ್ತು ನೆಕ್ಸ್ಟ್ ವೀಕ್ ಏನು ಮಾಡ್ತೀರಿ ಅಂತ ಹೇಳಿದ್ರೆ 50 ಕಿಲೋಮೀಟರ್ಸ್, 100 ಕಿಲೋಮೀಟರ್ಸ್, 200 ಕಿಲೋಮೀಟರ್ಸ್ ತನಕ ನಾವು ಹೋಗಿ ಬರ್ಡ್ಸ್ನ ರಿಲೀಸ್ ಮಾಡ್ತೀರಿ. ಆ ಥರ ರಿಲೀಸ್ ಮಾಡಿಸಿ ಟ್ರೈನಿಂಗ್ ಕೊಡ್ತೀರಿ ಸರ್. ವರ್ಷ ಪೂರ್ತಿ ನಾವು ಇದಕ್ಕೆ ಟೈಮ್ ಕೊಡ್ತೀರಿ. ಈಚ್ ಆ್ಯಂಡ್ ಎವ್ರಿ ಡೇ ನಾವು ಬರ್ಡ್ಸ್ಗೆ ಮಿನಿಮಮ್ 3 to 4 ಅವರ್ಸ್ ಟೈಮ್ ಕೊಡ್ತೀರಿ ಸರ್. 100% ಸರ್. ಅದೇ ಥರ ನಾವು ನೋಡ್ಕೊಳ್ತೀರಿ ಎವ್ರಿ ಡೇ. ಅದು ಹಬ್ಬ ಇರಲಿ, ಯಾವುದಾದ್ರೂ ಎಮರ್ಜೆನ್ಸಿ ಇರಲಿ, ಇದಕ್ಕೆ ನಾವು ಮಿನಿಮಮ್ ಪರ್ ಡೇ 3 to 4 ಅವರ್ಸ್ ಟೈಮ್ ಕೊಡ್ತೀರಿ. ಅದು ಬರ್ಡ್ಸ್ ಹಿಸ್ಟ್ರಿನೇ ತುಂಬ ಇದೆ ಸರ್. ಈ ಬರ್ಡ್ಸ್ ಏನು ಬ್ರೀಡ್ ಇದೆ ಅಲ್ವಾ, ಈ ಬ್ರೀಡಿದ್ದು ತುಂಬ ಆರ್ಮಿನಲ್ಲಿ ಕೂಡ ಇದು ಯೂಸ್ ಆಗಿದೆ ಸರ್. ಈ ಬರ್ಡ್ಸ್, ಈ ಬ್ರೆಡ್ ಲೈನ್ ಇದೆ ಅಲ್ವಾ, ಈ ಬ್ರೀಡ್ ಆರ್ಮಿನಲ್ಲಿನೂ ಮುಂಚೆ ಯೂಸ್ ಆಗಿದೆ. ಆ ಥರ ಲೆಟರ್ಸ್ ಎಲ್ಲ ತೊಗೊಂಡೋಗ್ತಾ ಇತ್ತಲ್ವ ಸರ್, ಇದೇ ಬರ್ಡ್ಸ್, ಇದೇ ಬ್ರೀಡಿದ್ದು ಬರ್ಡ್ಸ್ ಸರ್. 100% ಮನೆಯಲ್ಲಿ ಸಪೋರ್ಟ್ ಇಲ್ಲ, ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಸರ್. ಮಾಡೋಕ್ಕಾಗಲ್ಲ ಅಂತ, ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಪೋರ್ಟ್ ಇದ್ದರೆ ಇದು 100% ಸಪೋರ್ಟಿಂದನೇ ವಿನ್ ಆಗಿರೋದು, ರಿಸಲ್ಟ್ಸ್ ನಮ್ಗೆ ಸಿಕ್ಕಿರೋದು. ಸಪೋರ್ಟ್ ಇಲ್ಲ ಅಂದರೆ 100% ತುಂಬ ಕಷ್ಟ ಸರ್.